ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗ್ತಾ ಇದೆ. ಅವರಂತ್ಕೊಂಡಿದ್ದ ಆಗ್ತಾ ಇದೆ. CLP ಸಭೆಯಲ್ಲಿ ಇವತ್ತು ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂಥದ್ದು. ತದನಂತರ ರಾಜ್ಯಪಾಲರ ಬಳಿ ಹೋಗಿ ಹಕ್ಕನ್ನ ಮಂಡಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ DCM ಯಾರಾಗ್ತಾರೆ, ಮಿನಿಸ್ಟರ್ಗಳು ಯಾರಾಗ್ತಾರೆ, KPCC ಅಧ್ಯಕ್ಷರು ಯಾರಾಗ್ತಾರೆ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಆ ಒಂದು ನಿಟ್ಟಿನಲ್ಲಿ ಮಾತುಕತೆಗಳು ನಿರಂತರವಾಗಿ ನಡೀತಾನೇ ಇದಾವೆ. ಕಾಂಗ್ರೆಸ್ ಸರ್ಕಾರ ರಚನೆಯ ಕಸರತ್ತು. ಇಂದು ಸಂಜೆ 4 ಗಂಟೆಗೆ CLP ಮೀಟಿಂಗ್ ಇದೆ. ವಿಧಾನಸೌಧದಲ್ಲಿ ನಡೆಯಲಿರುವಂತ ಮೀಟಿಂಗ್. ಯಾವಾಗಲೂ ಆಲ್ಮೋಸ್ಟ್ ಖಾಸಗಿ ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಯಾಕೆ ವಿಧಾನಸೌಧದಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಭದ್ರತೆ ಪ್ರಾಬ್ಲಮ್. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬೇರೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇವ್ರು ಮುಖ್ಯಮಂತ್ರಿ ಆಗಬೇಕು, ಇವ್ರು DCM ಆಗಬೇಕು, ಅವ್ರು ಮಿನಿಸ್ಟರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಗೆ ಬಿದ್ದಿದ್ದಾರು ಅಂತ. ಪ್ರೊಟೆಕ್ಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ. ವಿಧಾನಸೌಧದಲ್ಲಾದ್ರೆ ದೊಡ್ಡ ಕಾಂಪೌಂಡ್, ಯಾವಾಗಲೂ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ, ಯಾರ್ಯಾರು ಸುಮ್ಮನೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ವಿಧಾನಸೌಧದಲ್ಲಿ ನಡೀತಾ ಇದೆ ಮೀಟಿಂಗ್. DKC ಹೆಸರು ಸೂಚಿಸಲಿರುವಂಥದ್ದು ಸಿದ್ದರಾಮಯ್ಯನವರೇ ಸೂಚಿಸ್ತಾರೆ. 1 ಲೈನ್ ಅಜೆಂಡಾ, ಅದು 1 ಲೈನ್ ರೆಸಲ್ಯೂಷನ್. ನೋಡಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ, ನೀವೆಲ್ಲರೂ ಒಪ್ಕೊಳ್ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷದಲ್ಲಿ ಹಂಗೆ ಇರುತ್ತೆ. BJಪಿಲೇ ಆಗಲಿ, ಕಾಂಗ್ರೆಸ್ನಲ್ಲೇ ಆಗಲಿ. ಶಾಸಕರು ಇವರೆಲ್ಲ ಸೇರಿ ಇವ್ರನ್ನ ಮಾಡ್ತಾರೆ, ಇಲ್ಲ, ಹೈಕಮಾಂಡ್ ಆಯ್ಕೆನೆ ಅವ್ರು ಒಪ್ಕೊಳ್ಬೇಕಷ್ಟೇ. KC ವೇಣುಗೋಪಾಲ್ ಸಮ್ಮುಖದಲ್ಲಿ DKC ಹೆಸರು ಪ್ರಸ್ತಾಪ ಆಗುತ್ತೆ. DKಗೆ ಸಹಕರಿಸುವಂತೆ ಶಾಸಕರಿಗೆ ಸಂದೇಶವನ್ನ ಕೊಡಲಾಗುತ್ತೆ. ಸರ್ಕಾರ ರಚನೆಗೆ ಇಂದೇ ಹಕ್ಕನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಲೋಕಭವನಕ್ಕೆ ತೆರಳಿ ಡಿ.ಕೆ. ಶಿವಕುಮಾರ್ ಹಕ್ಕನ್ನ ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥ್ ಕೊಡುವಂತ ಚಾನ್ಸಸ್ ಇದೆ. ಸೊ ಹೀಗಾಗಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗಲಿದೆ. ಸಹಜವಾಗಿ ಶಾಸಕಾಂಗ ಪಕ್ಷದ ಸಭೆ ಇರುವಂಥದ್ದು. ಸಾಕಷ್ಟು ಜನ ಶಾಸಕರಿಗೆ ತಾವು ಮಂತ್ರಿ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಕನಸನ್ನ ಹೊತ್ಕೊಂಡಿದ್ದಾರೆ. ಇನ್ನು ಕೆಲವರು ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ. ಆದರೆ ಇವತ್ತು ಮೇಯ್ನ್ ಆಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗುತ್ತೆ. ಇವೆಲ್ಲವೂ ಫಾರ್ಮಾಲಿಟೀಸ್, ಅದು ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಅಧಿಕೃತ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದ್ರೆ ಕೆಲವರಿಗೆ ಇನ್ನೂ ಕೂಡ ಬೆಂಬಲಿಗರಿಗೆ ಪರಮೇಶ್ವರ್ ಆಗ್ಬೋದೇನೋ, ಏನೋ ಒಂದು ಸಸ್ಪೆನ್ಸ್ ಇರ್ಬೋದೇನೋ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಸ್ವಲ್ಪ ಟ್ವಿಸ್ಟ್ ಏನಾದರೂ ಸಿಗ್ಬಿಟ್ಟ ಅನ್ನುವಂಥ ಕುತೂಹಲ ಎಲ್ಲವೂ ಕೂಡ ಇರುವಂಥದ್ದು. ಕಾದ್ ನೋಡಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಸೈಡ್ ಆಗಿರುವಂತೆ ಡಿ.ಕೆ. ಶಿವಕುಮಾರ್ ಅವರ ಹೆಸರೇ ಅಧಿಕೃತವಾಗುವಂಥದ್ದು. ಸಿದ್ದರಾಮಯ್ಯನವರೇ ಅವರ ಹೆಸರನ್ನ ಸೂಚಿಸಲಿದ್ದಾರೆ. CLP ಸಭೆಗೆ 4 ಶಾಸಕರು ಗೈರಾಗ್ತಾ ಇದ್ದಾರೆ. ರೀಸನ್ ಇದೆ, ಯಾವ ಕಾರಣಕ್ಕೆ ಅಂತ. KN ರಾಜಣ್ಣ, ಸಿದ್ದರಾಮಯ್ಯನವರ ಪರಮಾಪ್ತ, ಮಧುಗಿರಿಯ ಶಾಸಕ, ಫಾರಿನಲ್ಲಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯನವರನ್ನ ಕರ್ಸ್ಕೊಂಡಂತ ಸಂದರ್ಭದಲ್ಲಿ, ಈ ಹಿಂದೆ ಅಂದ್ರೆ ಮಾತುಕತೆ ಮಾಡಲಿಕ್ಕೆ ಕರ್ಸ್ಕೊಂಡಂತ ಸಂದರ್ಭದಲ್ಲೇ ರಾಜಣ್ಣ ಅವರು ಹೋದಂಥವ್ರು. ಇವತ್ತು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಕರ್ನಾಟಕದ ಅಂದ್ರೆ ಕರ್ನಾಟಕದಿಂದ ನಾನು ಪ್ರತಿನಿಧಿಸ್ತಾ ಇದ್ದೀನಿ, ಅಲ್ಲಿ ಸಹಕಾರ ಇಲಾಖೆ ಯಾವುದೋ ಒಂದು ಸಭೆ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗಿದ್ದಾರೆ. ಮೋಜು ಮಸ್ತಿ ಅಥವಾ ಯಾವುದೋ ಮುನಿಸು ಅನ್ನುವಂಥದ್ದನ್ನು ಕೂಡ ನಾನೇನು ಹೋಗಿಲ್ಲ ಅನ್ನುವಂಥದ್ದನ್ನ ಬಿಂಬಿಸುವಂಥ ಕೆಲಸವನ್ನ KN ರಾಜಣ್ಣ ಅವರು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮುಖಾಂತರ. ಮತ್ತೊಬ್ರು ಮಾಜಿ ಸಚಿವ ಬೀದರ್ನ ಶಾಸಕ ರಹೀಂ ಖಾನ್ ಅವರು ಬರ್ತಾ ಇಲ್ಲ. ರಾಜು ಕಾಗೆ ಅವರು ಬರ್ತಾ ಇಲ್ಲ, ಅವರು ಅನಾರೋಗ್ಯದ ಕಾರಣವನ್ನು ಕೊಟ್ಟಿದ್ದಾರೆ. ಪಾವಗಡದ ಶಾಸಕ HB ವೆಂಕಟೇಶ್ ಅವರ ತಂದೆ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಗೈರು ಹಾಜರಾಗ್ತಾ ಇದ್ದಾರೆ. ಹಜ್ ಯಾತ್ರೆಗೆ ರಹೀಂ ಖಾನ್ ಹೋಗಿರುವಂಥ ಕಾರಣಕ್ಕೋಸ್ಕರ ಅವರು ಬರ್ತಾ ಇಲ್ಲ. ಇದೆಲ್ಲದ್ರ ಬಗ್ಗೆ ಅವರು ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನಾವು ಯಾವ ಕಾರಣಕ್ಕೋಸ್ಕರ ಗೈರು ಹಾಜರಾಗ್ತಾ ಇದ್ದೀವಿ ಅಂತ. ಇವ್ರು ಗೈರು ಹಾಜರಿ ಏನು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳೋದಿಲ್ಲ, ಅಥವಾ ಏನೋ ಆಗ್ಬಿಡುತ್ತೆ ಕೆಲವರ ಗೈರು ಹಾಜರಿ, ಆ ಥರದ್ದೆಲ್ಲ ಏನೂ ಇಲ್ಲ. ಕೆಲವು 140 ಜನ ಶಾಸಕರಿರುವಂಥದ್ದು, ಯಾವುದೇ ಪ್ರಾಬ್ಲಮ್ ಅಂತೂ ಕಾಂಗ್ರೆಸ್ಸಿಗೆ ಇಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಜೊತೆ ಯಾರಿರ್ತಾರೆ, ಅವ್ರ ಟೀಮಲ್ಲಿ ಯಾರಿರ್ತಾರೆ ಅನ್ನುವಂಥದ್ದು ಅಷ್ಟೇ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕಾಂಗ್ರೆಸ್ನ ಬೆಳವಣಿಗೆಗಳು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಇವತ್ತು CLP ಸಭೆ 4 ಗಂಟೆಗೆ. ಸೊ ಆ ಒಂದು ಸಭೆಯಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ಬೋದು, ನಿರೀಕ್ಷೆಯಂತೆ ಡಿ.ಕೆ. ಶಿವಕುಮಾರ್ ಅವರ ಹೆಸರೇ ಅಧಿಕೃತವಾಗಿ ಘೋಷಣೆ ಆಗುತ್ತಾ, ಅಲ್ಲೂ ಏನಾದರೂ ಟ್ವಿಸ್ಟ್ ಅಂಡ್ ಟರ್ನ್ ಇದೆಯಾ ಅಂತ? ಈವರೆಗೂ ಕೂಡ ಯಾವುದೇ ರೀತಿಯಂಥ ಟ್ವಿಸ್ಟ್ ಅನ್ನುವಂಥದ್ದು ಬೆಳವಣಿಗೆ ಕಾಣಿಸೋದಿಲ್ಲ ಪೃಥ್ವಿರಾಜ್. ಆದರೆ ಡಿ.ಕೆ. ಶಿವಕುಮಾರ್ ಅಧಿಕೃತವಾಗಿ ಫೈನಲ್ ಆಗಿದೆ ಹೈಕಮಾಂಡ್ ಲೆವೆಲಿಂದ.
ಪರಮೇಶ್ವರ್ ಅವರು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದರು. ಈಗ ಪರಮೇಶ್ವರ್ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ನಾಯಕರು ಕೂಡ ಈಗ ಸುಮ್ಮನಾಗಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಬಳಿಕವಾಗಿ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿ ಇರುವಂಥದ್ದು. ಎಲ್ಲೊಂದು ಕಡೆ ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಒಂದು ಪಟ್ಟಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಮಂತ್ರಿಮಂಡಲ ರಚನೆ ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಆಪ್ತರಿಗೆ ಮಣೆ ಹಾಕುವಂಥದ್ದು, ಸಿದ್ದರಾಮಯ್ಯ ಟೀಮ್ ಇಷ್ಟು ದಿನಗಳ ಕಾಲ ಮಂತ್ರಿಯಾಗಿ ಕೆಲಸವನ್ನು ಮಾಡಿದರು, ಅವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಕೂಡ ಇದೆ. ಆ ಒಂದು ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗ್ತಾರೆ. ಅದಾದ ನಂತರವಾಗಿ ಲೋಕಭವನಕ್ಕೆ ತೆರಳಿ ಅಂತಿಮವಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂಥದ್ದು. ಅದಾದ ಬಳಿಕವಾಗಿ ನೂತನವಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ಳುವಂಥ ಕೂಡ ಈಗಾಗಲೇ ಕಾರ್ಯಸಾಧ್ಯತೆಯನ್ನು ಕೂಡ ಮಾಡಿಕೊಳ್ತಿರುವಂಥದ್ದು. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ತಮ್ಮ ಸದಾಶಿವನಗರದ ನಿವಾಸದಲ್ಲಿದ್ದಾರೆ. ಜ್ಯೋತಿಷಗಳ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ಯಾವ ದಿನಾಂಕದಿಂದ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ದಿನಗಳು ವಿಳಂಬ ಮಾಡೋದು ಬೇಡ, ಆದಷ್ಟು ಬೇಗ ಪ್ರಕ್ರಿಯೆಯನ್ನು ತೆಗೆದುಕೊಂಡು ಆದಷ್ಟು ಬೇಗ ಮುಖ್ಯಮಂತ್ರಿ ಪದವಿಯನ್ನು ತೆಗೆದುಕೊಳ್ಳಿ ಅನ್ನೋ ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿನೇ ಸೋಮವಾರ ಸಂಜೆ ವಿಧಾನಸೌಧ ಗ್ರ್ಯಾಂಡ್ ಸ್ಟಾಪ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ಕೂಡ ಈಗಾಗಲೇ ನಿಶ್ಚಯ ಕೂಡ ಆಗಿರುವಂಥದ್ದು. ಇದು ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡುವಂಥ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಿದ್ದಾರೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯ ಸಮಸ್ಯೆ, ಗೊಂದಲ, ಮನಸ್ತಾಪ, ಅಸಮಾಧಾನ ಇಲ್ಲದೇ ಸ್ಮೂತ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹ್ಯಾಂಡಲ್ ಮಾಡಿದೆ. ಮತ್ತು ಒಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ, ಒಗ್ಗಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಂದಾಗಿರುವಂಥದ್ದು. ಎಲ್ಲೇ ಹೋದರೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆಗೆ ಆತ್ಮೀಯವಾಗಿ ಮಾತಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಅವರು ವಿಶ್ವಾಸ ಗಳಿಸುವಂಥ ಕೂಡ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಹಾಗಾಗಿನೇ ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಮತ್ತು ಬೇರೆ ರೀತಿಯ ಸಂದೇಶ ಹೋಗಬಾರ್ದು. ಮತ್ತೊಂದು ಕಡೆ 2 ವರ್ಷ ನಾನು ಅಧಿಕಾರದಲ್ಲಿ ಪೂರ್ಣಗೊಳಿಸಬೇಕು, ಮತ್ತು ಎಲ್ಲರೂ ವಿಶ್ವಾಸ ಬೇಕು, ಮತ್ತು ಸಿದ್ದರಾಮಯ್ಯ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಜೊತೆಗೆ ಈಗ ಅತ್ಯಂತ ಸಂಬಂಧದಿಂದ ಆತ್ಮೀಯವಾಗಿರುವಂಥದ್ದು. ಅದೇ ರೀತಿಯಾಗಿ ಬರುವಂಥ ದಿನಗಳು ಕೂಡ ಲೋಕಭವನಕ್ಕೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕರೆದುಕೊಂಡು ಹೋಗುವಂಥದ್ದು, ಅಲ್ಲಿ ಸರ್ಕಾರ ರಚನೆ ಮಾಡುವಂಥ ಹಕ್ಕು ಮಂಡನೆ ಮಾಡುವಂಥದ್ದು. ಅದಾದ ನಂತರವಾಗಿ ಏನೇ ಒಂದು ಕಾರ್ಯಕ್ರಮ ಅಥವಾ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಈಗಾಗಲೇ ಕಾರ್ಯಕ್ರಮ ಮಾಡುವಂಥ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ಲಾನ್ ರೂಪಿಸಿರುವಂಥದ್ದು. ಇದರ ನಡುವೆ ಇಲ್ಲೊಂದು ಕಡೆ ಕಾಂಗ್ರೆಸ್ ಹಿರಿಯ ನಾಯಕರ ನಡೆ ಕೂಡ ಅತ್ಯಂತ ನಿಗೂಢವಾಗಿದೆ. ಒಂದು ಕಡೆ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದರು. ಯಾವಾಗ ತಮಗೆ ಸಿಗಲ್ಲ ಅನ್ನುವಂಥದ್ದು ಗೊತ್ತಾಯಿತು, ಅದಾದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಬಲವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಎಡಮಾಡಿಕೊಟ್ಟಿದೆ. ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಒಂದು ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಅವರು ಮಂತ್ರಿ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ವಿಶೇಷವಾಗಿ ಪೃಥ್ವಿರಾಜ್ ಜಿಲ್ಲೆ ಒಂದು ಕಡೆ ಬೆಳಗಾವಿಯಲ್ಲಿ ಹಿಡಿತ ತಪ್ಪುತ್ತೆ, ತಮ್ಮ ಪ್ರಭಾವ ಕೈ ತಪ್ಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಇನ್ನೂ ಕೂಡ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ಇನ್ನೂ ಕೂಡ ಕೈಗೊಂಡಿಲ್ಲ. ಬಹಳ ಪ್ರಮುಖವಾಗಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅದಾದ ನಂತರವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ DCM 3 ಜನನ 4 ಜನನ ಅಥವಾ ಸಚಿವ ಸಂಪುಟದ ಸದಸ್ಯರು 8 ಜನ 10 ಜನನ ಹೀಗೆ ಒಂದಷ್ಟು ಗೊಂದಲದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದ್ದಾರೆ. ಇದ್ರ ಗೊಂದಲದ ನಡುವೆ KC ವೇಣುಗೋಪಾಲ್ ಆಗಿರ್ಬೋದು ಮತ್ತು ಸುರ್ಜೇವಾಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆ ಒಂದು ನೂತನ DCM ಮತ್ತೆ ಸಚಿವರ ಪಟ್ಟಿಯೊಂದಿಗೆ ಅವರು ರಾಜ್ಯಕ್ಕೆ ಬರುವಂಥ ಸಾಧ್ಯತೆ ಇದೆ. ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಯಾರೆಲ್ಲ DCM ಆಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಮತ್ತು ಯಾರೆಲ್ಲ ಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಆ ಒಂದು ಶಾಸಕರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕೆಲವೊಂದು ಬೆಳವಣಿಗೆಗಳು ಏನೋ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಅದು ರಾಜ್ಯಸಭೆ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 8 ರಿಂದ 10 ಜನರನ್ನ ಮಾತ್ರ ಮಂತ್ರಿಮಂಡಲಕ್ಕೆ ಸೇರಿಸಲಾಗುತ್ತೆ. ರಾಜ್ಯಸಭೆ ಎಲೆಕ್ಷನ್ ಆದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಮಂತ್ರಿಮಂಡಲವನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಬಿಕಾಸ್ ಎಲ್ಲಾದ್ರೂ ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅನ್ನುವಂಥ ಭಯ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಅಂತ ಹೇಳಲಾಗ್ತದೆ. ಹೌದಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಸವಾಲು ಅಂತಂದರೆ ಅದು ಸಂಪುಟ ರಚನೆ ಅನ್ನುವಂಥದ್ದು. ಯಾಕಂದರೆ ಇಷ್ಟು ವರ್ಷಗಳ ಕಾಲ 3 ವರ್ಷ ಇದ್ದರು, ಸಿದ್ದರಾಮಯ್ಯ ಅವರು ಆಡಳಿತ ಕೂಡ ನಡೆಸಿದ್ರು, ಮತ್ತು ಇನ್ನು ಬರುವಂಥ 2.5 ವರ್ಷಗಳಲ್ಲಿ ಅಧಿಕಾರ ಸಿಗುತ್ತೆ ಅನ್ನುವಂಥ ಆಸೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಹಾಗಾಗಿನೇ ಒಂದು ಕಡೆ ಸಿದ್ದರಾಮಯ್ಯ ಮನೆಗೆ ಈಗಾಗಲೇ ಪೆರೇಡನ್ನು ಶುರು ಮಾಡಿದ್ದಾರೆ ಶಿವಸೇನಾದ ಆಕಾಂಕ್ಷಿಗಳು. ಮತ್ತೊಂದು ಕಡೆ ಯಾವಾಗ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದ ನಂತರವಾಗಿ ಡಿ ಕೆ ಶಿವಕುಮಾರ್ ಸುತ್ತ ದೊಡ್ಡ ಮಟ್ಟದ ಶಾಸಕರು ದೆಹಲಿಯಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಅವರು ಸದಾಶಿವನಗರದ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ಗಾಗಿರ್ಬೋದು, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಆತಂಕ ಇದೆ. ಇಲ್ಲ ಒಂದು ಕಡೆ ಏನಾದರೂ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಮಾಡದೇ ಆದಲ್ಲಿ ಒಂದು ಕಡೆ 30 ಜನರು ನೇಮಕ ಮಾಡಿ ಮತ್ತಷ್ಟು ಜನ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಥವಾ ಅಲ್ಲಿ ಸಚಿವರುಗಳು ಏನು ಕೆಲಸವನ್ನು ಮಾಡ್ತಿದ್ರು ಅವರು ಕೊಟ್ಟಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಕೈ ತಪ್ಪಂಥ ಸಂದರ್ಭದಲ್ಲಿ ಆ ಎಲ್ಲ ಶಾಸಕರುಗಳು ಕೂಡ ಇಲ್ಲ ಒಂದು ಕಡೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವಂಥದ್ದು ಅಥವಾ ರಾಜ್ಯಸಭೆ ಚುನಾವಣೆಗೆ ಬರ್ದೇನೆ ಇಲ್ಲ ಒಂದು ಕಡೆ ಅಂತರವನ್ನು ಕಾಯ್ದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಆ ಒಂದು ಆತಂಕ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಪ್ರಮಾಣ ವಚನ
ತೆಗೆದುಕೊಳ್ಳುವಂಥದ್ದು, ಅವ್ರ ಜೊತೆಗೆ 8 ರಿಂದ 10 ಜನ ಶಾಸಕರು ಪ್ರಮಾಣ ವಚನ ತೆಗೆದುಕೊಳ್ಳುವಂಥದ್ದು ಸಚಿವರಾಗಿ. ಅದಾದ ನಂತರವಾಗಿ ಸ್ವಲ್ಪ ದಿನ ರಾಜ್ಯಸಭೆ ಚುನಾವಣೆ ಮುಗಿದ ಬಳಿಕವಾಗಿ ಸಂಪುಟ ರಚನೆಯನ್ನು ಸಂಪೂರ್ಣವಾಗಿ ಫಿಲ್ ಮಾಡುವಂತ ಕೂಡ ಹೈಕಮಾಂಡ್ ನಾಯಕರು ಅಥವಾ ಮತ್ತೆ ಡಿ ಕೆ ಶಿವಕುಮಾರ್ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಹಾಗಾಗಿನೇ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಬಹಳಷ್ಟು ಕಾತರದಿಂದ ಕಾಯ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ನಾವು ಮಂತ್ರಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಿಟ್ಟು ಬಿಡದೆ ಡಿ ಕೆ ಶಿವಕುಮಾರ್ನ ಬೆನ್ನು ಬಿದ್ದಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಬೆನ್ನನ್ನು ಬಿದ್ದಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಈ ಹಿಂದೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಭರವಸೆನೆ ಕೊಟ್ಟಿದ್ರು. ಈಗ ಅಧಿಕಾರದಿಂದ ಇಳಿದಂಥ ಸಂದರ್ಭದಲ್ಲಿ ಈಗ ಒಂದಷ್ಟು ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರೆ. ಈ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರವಾಗಿ ಒಂದಷ್ಟು ಜನ ಶಾಸಕರು ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 2022ರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಕಾಂಗ್ರೆಸ್ ಶಾಸಕರೇ ಇಲ್ಲ. ಮತ್ತೊಂದು ಕಡೆ ಚುನಾವಣೆ ಕೂಡ ಏನು ಬೇಕಾದರೂ ಆಗ್ಬೋದು. ಇರ್ತಕ್ಕಂಥ 2 ವರ್ಷಗಳಲ್ಲಿ ಅಧಿಕಾರ ಸಿಕ್ಕಿದ್ರೆ ನಮ್ಮ ಪುಣ್ಯ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಭಾವನೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ನಡೆ ಆಗಿರ್ಬೋದು, ಮತ್ತೊಂದು ಕಡೆ ಹೈಕಮಾಂಡ್ ಇದೆ. ಹಾಗಾಗಿ ಇವತ್ತಿನ ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಯಾರೆಲ್ಲ ಸಚಿವರುಗಳು ಸಂಪುಟ ಸೇರ್ಪಡೆ ಮಾಡ್ಕೊಳ್ತಾರೆ ಆ ಒಂದು ವಿಚಾರವನ್ನ ವೇಣುಗೋಪಾಲ್ ಮತ್ತು ಸುಜಯ್ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಶಾಸಕರು ಮುಂದಿನ ನಡೆಯನ್ನು ತೋರುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.